ವಿದ್ಯಾವಂತರಾದ್ರೆ ಏನು ಗೌರ್ಮೆಂಟ್ ಕೆಲಸಕ್ಕೆ ಹೋಗಿಲ್ಲ ನಾವು. ನಮ್ಮ ತೋಟದಲ್ಲಿ ನಾವು ದುಡಿತೀವಿ, ನಾವು ಜೀವನ ಮಾಡ್ತೀವಿ. ನಾವು ವ್ಯವಸಾಯ ಮಾಡಿಕೊಂಡೇ ಜೀವನ ಮಾಡ್ತೀವಿ ಬಿಡಿ. ಏನು ಅವ್ರನ್ನ ಎಂ ಬಿ ಪಾಟೀಲ್ ಕೆಲಸ ಕೊಡುವಂತ ನಾವು ಕೇಳ್ತೀವಿ. ಬಿಡಲ್ಲ ಸರ್, ನಾವು ಜಮೀನು ಮಾತ್ರ ಪ್ರಾಣನ ಕೊಡ್ತೀವಿ, ಜಮೀನು ಬಿಡಲ್ಲ. ಪೊಲೀಸ್ ನಾಯಿಗಳು ಅವರು, ಪೊಲೀಸ್ ಅವರಲ್ಲ, ಪೊಲೀಸ್ ನಾಯಿಗಳು. ಎಳೆದ್ಲಾಡಿ ಒಯ್ದ್ಲಾಡಿ ಕಣ್ಣೋಗಿ ಬಿಟ್ಟದೆ. ಭೂಮಿ ನಾವು ಸತ್ರೂ ಅಷ್ಟೇ ಭೂಮಿ ಬಿಡಲ್ಲ. ಮುನ್ನಪ್ಪನಲ್ಲ ಅವ್ರ ಅಪ್ಪನ ಬಂದರೂ ನಾವು ಬಿಡಲ್ಲ. ನನ್ನ ಹೆಸರು ವೀರಣ್ಣ ಅಂತ. ನಮ್ಮ ತಂದೆ ಹೆಸರು ಎಸ್ ನಾಗಪ್ಪ. ಪೋಲ್ನಳ್ಳಿ. ನಾವು ವ್ಯವಸಾಯ ಮಾಡ್ತಾಯಿದ್ವಿ. ನಾವು ಈಗ ಕೋಸು ಹಾಕಿದ್ದೀವಿ, 1 ಎಕರೆ 10 ಗುಂಟೆಗೆ ಹಾಕಿದ್ದೀವಿ. ಈ ಕೋಸಿದೆ, ಮತ್ತು ದ್ರಾಕ್ಷಿ 1.5 ಎಕರೆ ದ್ರಾಕ್ಷಿ ಇದೆ, ಮತ್ತು ಧನಿಯಾ ಕೊತ್ತಂಬರಿ ಸೊಪ್ಪು ಅದು ಇದೆ, ಮತ್ತು ಬೀನ್ಸ್ ಹುರುಳಿ ಗಿಡ ಇದೆ. ನಮ್ಮ ಮುತ್ತಾತನ ಕಾಲದಿಂದನೂ ನಾವು ವ್ಯವಸಾಯನೇ ಮಾಡ್ತಾಯಿರೋದು. ನಮ್ಮ ಮುತ್ತಾತ ಕಾಲ ಆಯಿತು, ಅವ್ರ ತಾತ ಅವರ ಮಗ ಆಯಿತು, ನಮ್ಮ ತಾತ ಆಯಿತು, ನಮ್ಮ ಅಪ್ಪ ಆಯಿತು, ನಾವು ಮಾಡ್ತಾಯಿದ್ವಿ. ಮತ್ತು ನಮ್ಮ ಮಕ್ಕಳು ಕೂಡ ವ್ಯವಸಾಯ ಮಾಡ್ತಾಯಿದ್ದೆ. ಓದಿದ್ದಾರೆ, ಒಬ್ಬರು ವಕೀಲರಾಗಿದ್ದಾರೆ, ಒಬ್ಬರು BA ಮಾಡ್ಕೊಂಡಿದ್ದಾರೆ. ಆದರೂ ಕೂಡ ನಾವು ವ್ಯವಸಾಯ ಮಾಡ್ತಾಯಿದ್ದೀವಿ. ಮಕ್ಕಳು ವಿದ್ಯಾವಂತರಾಗಿದ್ದಾರೆ, ನಾನು ವಿದ್ಯಾವಂತ, ಆದರೆ ನಾನು ವ್ಯವಸಾಯ ಮಾಡ್ತಾಯಿದ್ದೀನಿ. ನನಗೆ ಇಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದರೆ ನಂದಿನಿ. ಇದು ಅರಳೂರ್ದು ಸರ್ವೆ ನಂಬರು ಮತ್ತು ಪೋಲ್ನಳ್ಳಿದು ಚಾಣಕ್ಯ ಯೂನಿವರ್ಸಿಟಿ ಅಂತೇಳಿ ಒಂದು 165 ಎಕರೆ ಮಾಡ್ಕೊಂಡಿದ್ದಾರೆ. ಅಲ್ಲಿ ಕಾಲೇಜ್ ಮಾಡ್ತಾಯಿದ್ದಾರೆ, ಚಾಣಕ್ಯ ಯೂನಿವರ್ಸಿಟಿ ಅಂತ. ಸುಮಾರು ಒಂದು 5-6 ವರ್ಷಕ್ಕೆ ಮುಂಚೆ ಆಗಿದ್ದು ಭೂಸ್ವಾಧೀನ. ಅಲ್ಲಿ ಕಾಂಪೌಂಡ್ ಹಾಕ್ಕೊಂಡಿದ್ದಾರೆ ಚಾಣಕ್ಯ ಯೂನಿವರ್ಸಿಟಿಯವರು. ಈ ಕಡೆ ನಾವು ತೋಟಗಳು ವ್ಯವಸಾಯ ಮಾಡ್ತಾಯಿದ್ವಿ. ಈ ಕಡೆ ನಾವು 1300 ಎಕರೆ ತೊಗೊಂಡಿದ್ದಾರೆ. ಈಗ 1777 ಎಕರೆ ನೋಟಿಸ್ ಕೊಟ್ಟಿದ್ದಾರೆ. ಅದು ನಾವು ಕೊಡಲ್ಲ ಅಂತ 1700 ಮೊದಲು ಕೊಟ್ಟಿದ್ದು ಆಗೋಯ್ತು. ಈಗ ನಾವು ಕೊಡಲ್ಲ, ನಾವು ಜಮೀನು ನಾವು ಕೃಷಿ ಮಾಡ್ತೀವಿ, ನಾವು ಕೊಡೋಕ್ಕಾಗಲ್ಲ, ಎಲ್ಲ ಅನುಕೂಲ ಇದೆ, ನಾವು ಯಾಕೆ ಕೊಡಬೇಕು ಅಂತ ವ್ಯವಸಾಯ ಮಾಡ್ತೀವಿ. ನಾವು ಮಾಡ್ಕೊಂಡು ತಿಂತೀವಿ. ನಾವೇನು ವಿದ್ಯಾವಂತರಾದ್ರೆ ಏನು ಗೌರ್ಮೆಂಟ್ ಕೆಲಸಕ್ಕೆ ಹೋಗಿಲ್ಲ ನಾವು. ನಮ್ಮ ತೋಟದಲ್ಲಿ ನಾವು ದುಡಿತೀವಿ, ನಾವು ಜೀವನ ಮಾಡ್ತೀವಿ. ಮತ್ತು ಒಂದು 4-5 ಜನ ಕೆಲಸನೂ ಕೊಡ್ತೀವಿ. ಗೊಬ್ಬರದ ಅಂಗಡಿಗೆ ದುಡ್ಡು ಕೊಡ್ತೀವಿ, ಔಷಧಿ ಅಂಗಡಿಗೆ ದುಡ್ಡು ಕೊಡ್ತೀವಿ, ನಾವು ಕೂಲಿಯವ್ರಿಗೂ ಕೆಲಸ ಕೊಡ್ತೀವಿ. ನಾವು ಮಾಡ್ತಾಯಿದ್ದೀವಲ್ಲ. ಏನು ಕೊಡ್ತಾರೆ? 1 ಕೋಟಿ 1.25 ಕೋಟಿ ಕೊಟ್ಟರೆ ಹೆಣ್ಣು ಮಕ್ಳು ಕೇಸ್ ಹಾಕ್ತಾರೆ, ಯಾರೋ ಕೇಸ್ ಹಾಕ್ತಾರೆ. ಅವ್ರಿಗೆಲ್ಲ ಕೊಡ್ಬೇಕು. ಯಾಕೆ ಕೊಡಬೇಕು? ಬೇಡ, ಕೇಸ್ ಹಾಕ್ಸ್ಕೊಳೋದು ಬೇಡ. ನಮ್ಮ ಜಮೀನು ನಮ್ಮ ಇದರಲ್ಲಿ ಇರಲಿ ಅಷ್ಟೇ. ನಾವು ಯಾಕೆ ಕೊಡಬೇಕು? ಕೊಡೋದೇ ಬೇಡ. ನಾವು ವ್ಯವಸಾಯ ಮಾಡಿಕೊಂಡೇ ಜೀವನ ಮಾಡ್ತೀವಿ ಬಿಡಿ. ಏನು ಅವ್ರನ್ನ ಎಂ ಬಿ ಪಾಟೀಲ್ ಕೆಲಸ ಕೊಡುವಂತ ನಾವು ಕೇಳಲ್ಲ. ಹೋಗಿ ಬಿಜಾಪುರ ಕಡೆ ಮಾಡ್ಕೊಂಡು ಎಂ ಬಿ ಪಾಟೀಲ್ ಏನು ಅಯ್ಯಪ್ಪನ ಬಂದು ನಮ್ಮ ಬೆಂಗಳೂರು ಗ್ರಾಮಾಂತರ ವ್ಯವಸಾಯ ಇದು ಜಮೀನು ಕಿತ್ಕೊಳ್ಳೋದು. KDB ಮಾಡಿದ್ದಾರೆ. ಈಗ KDB ಅಂತ ತೊಗೊಂಡಿದ್ದಾರೆ. ಚಾಣಕ್ಯ ಯೂನಿವರ್ಸಿಟಿಗೆ 165 ಎಕರೆ ಕೊಟ್ಟಿದ್ದಾರೆ. ಇಲ್ಲಿ ಬ್ರಿಗೇಡ್ಗೆ ಒಂದು 100 ಎಕರೆ ಕೊಟ್ಟು ಏನು ಮಾಡ್ತಾಯಿದ್ದಾರೆ? ಅವ್ರು ಏನು ಮಾಡ್ತಾಯಿದ್ದಾರೆ? ಸುಮ್ಮನೆ ಏನೋ ಅದೇ ಜಮೀನು ತೆಗೆದುಕೊಳ್ಳೋದು, ಕಡಿಮೆ ರೇಟ್ಗೆ 1.5 ಕೋಟಿ 2 ಕೋಟಿ ತಗೊಳೋದು, 5 ಕೋಟಿ 8 ಕೋಟಿಗೆ ಅವ್ರು ಮಾರ್ಕೊಳೋದು ಅಷ್ಟೇ. ಬೇರೆ ದೇಶದವ್ರಿಗೆ ಅಲ್ಲಿ ಬೇರೆ ಬಂಡವಾಳಶಾಹಿಗಳಿಗೆ ಅಷ್ಟೇ. ಏನು ಮಾಡ್ತೀರಿ? ಜಮೀನು ಕಳ್ಕೊಂಡು ಜಮೀನು ಹೋಯ್ತು, ಆಮೇಲೆ ಕೂಲಿಗೆ ಹೋಗ್ಬೇಕಷ್ಟೇ. ಕೂಲಿಗೆ ಒಂದು ಏನಾರು ಬ್ಯಾಗ್ ತಗೊಳಕೊಂಡು ಸೆಕ್ಯೂರಿಟಿ ಏನೋ ಕೆಲಸ ಫ್ಯಾಕ್ಟ್ರಿಗೆ ಮಾಡ್ತಾರಲ್ಲ ಕಂಪ್ನಿ, ಅದಕ್ಕೆ ಕೆಲ್ಸಕ್ಕೆ ಹೋಗ್ಬೇಕಷ್ಟು. ಯಾಕೆ ಕೊಡಬೇಕು ಜಮೀನು? ನಾವು ಕೊಡಲ್ಲ ಅಂದಮೇಲೆ ಏನವರು ನಾವು ನಮ್ಮನ್ನು ಮೀಟಿಂಗ್ ಕರೆದಿದ್ವಿ KDBನಲ್ಲಿ ಹೋಗಿದ್ವಿ. ಏನು ಅಬ್ಜೆಕ್ಷನ್ನು ಕೊಡೋಂಗಿದ್ರೆ ಕೊಡ್ರಿ ಅಂತ ನಾವು ಅಬ್ಜೆಕ್ಷನ್ ಕೊಟ್ವಿ. ಏನು ಸರ್ವೆ ನಂಬರ್ ಹಾಕಿ, ಆಧಾರ್ ಕಾರ್ಡ್ ಹಾಕಿ, ನಾವು ಜಮೀನು ಕೊಡಲ್ಲ ಯಾವ ಕಾರಣಕ್ಕೂ ಅಂತ ಹೇಳಿದ್ವಲ್ಲ. ಅಬ್ಜೆಕ್ಷನ್ ಹಾಕಿದ್ಮೇಲೆ ಮತ್ತೆ ಯಾಕೆ ಅವರು ನಾವು ಯಾರೋ ಬೇರೆ ದೇಶದ ನಾವು ಇದು ತಗೊಂಬಿಟ್ಟಿದ್ವಿ, ಮಾಡಿದ್ವಿ, ಮಾತು ಏನು ಅವ್ರು ಮಾತ್ಕೊಂಡು ಅವ್ರ ಅಪ್ಪಂದ MD ಪಾಟೀಲ್ ಅವ್ರ ಅಪ್ಪಂದ ಜಮೀನು ಇದು ಮಾತು ಕೊಡೋಕೆ ಯಪ್ಪ ಹೇಳಿ? ನಮ್ಮಪ್ಪ ನಮ್ಮ ತಾತನ ಸಂಪಾದನೆ ಮಾಡೋ ಆಸ್ತಿ ಇದು. ಬಿಡಲ್ಲ ಸರ್, ನಾವು ಜಮೀನು ಮಾತ್ರ ಪ್ರಾಣನ ಕೊಡ್ತೀವಿ, ಜಮೀನು ಬಿಡಲ್ಲ ಅಷ್ಟೇ. ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್. ಮುನ್ನಪ್ಪನಲ್ಲ ಅವ್ರ ಅಪ್ಪನ ಬಂದರೂ ನಾವು ಬಿಡಲ್ಲ. ನನಗೂ ಬುದ್ಧಿ ಇದೆ. ನಾನು ಬೇಕಾದ್ರೆ ಅಷ್ಟು ಓದಿದ್ದೀನಿ. ನಾನು 5ನೇ ತರಗತಿ ಓದಿರೋದು. ನಿಮ್ಮ ಹತ್ರ ಜೊತೆಗೆ ಎಲ್ಲ ಬುದ್ಧಿ ಕಲ್ತ್ಕೊಂಡ್ಬಿಟ್ಟಿದ್ದೀನಿ ನಾನು. ನಿಮ್ಮ ಮಕ್ಕಳಿಗೆಲ್ಲ ಕೆಲಸ ಕೊಡ್ತಾರಂತ ಇಲ್ಲಿ ಇಂಡಸ್ಟ್ರಿ ಮಾಡಿ? ಅವನೇನು ಕಾಸ ಕೊಡ್ಸಾಕ ಬಾತ್ರೂಮ್ ಮೂಲಕ ಅವನ ಮಕ್ಳಿಗೆ ಕೊಡಲಿ ಬಿಡು. ಮುನಿಯಪ್ಪನ ಮಕ್ಳಿಗೆ ಕೊಡಿಸ್ಲಿ ಬಿಡು. ಅವನು ಕೋಲಾರದಾಗ ML ಆಗಿದ್ನಲ್ಲ, ಬೇಕಾದಷ್ಟು ಜಮೀನುಗಳು ಅವನು ಬೇಕಾದ್ರೆ ಲೋಕಲ್ ಕಿಕ್ಕಿದಂತ ಅವನು ಓದ್ತಾನೆ. ಇವಾಗ ಎಲ್ಲ ಅವ್ರ ಕಳ್ಳನ ಮಕ್ಕಳೇ. ಕಾಂಗ್ರೆಸ್ನವ್ರವ್ರೆ, BJPನವ್ರವ್ರೆ, ಅವನು ಕುಮಾರಸ್ವಾಮಿರವ್ರೆ. ಆತನಿಗೆ ಇಲ್ಲ, ಏನು ಮಾಡ್ತೀಯ? ನಮ್ಮ ಜಮೀನು ನಾವು ಬಿಡಲ್ಲ. ನಮ್ಗೆ ಬೇಕೇ ಬೇಕು. ಈ ಜಮೀನು ಇಲ್ಲಕ್ಕೆ ನಾವು ಬದುಕೋಕ್ಕಾಗಲ್ಲ. ಆಮೇಲೆ ಜಮೀನು ಕೊಟ್ಬಿಟ್ಟು ನಾವು ಎಲ್ಲಿಗೆ ಹೋಗೋಣ? ಡಬ್ಬಲೆಲ್ಲ ಕೋಟಿಗಳು 13 ಕೊಡಲಿ, ನಾವು ಜಮೀನು ಬಿಡಲ್ಲ.
ನಮ್ಮದು ಮುಟ್ಟು ಬರಲಿ ಅಂತ ಪಾರ್ವತಮ್ಮ ಅಂತ ನಮ್ಗೆ 5 ಜನ ಮಕ್ಕಳವ್ರೆ. ನಮ್ಗೆ 1/2 ಎಕರೆ ಭೂಮಿ ಇದೆ. ನಾವು ಕೂಲಿ ಮಾಡಿ ಆ ಭೂಮಿನ ನೋಡ್ಕೊಂಡು ಜೀವನ ಮಾಡ್ತಾಯಿದ್ದೀರಿ. ಗುಡ್ಡಗಳು ಹಸುಗಳು 2 ಅವೆ, ಎಮ್ಮೆ ಒಂದಿದೆ, ಕೋಳಿಗಳು ಒಂದು 4 ಇದ್ದಾವೆ. ಅದರಲ್ಲಿ ಜೀವನ ಅರ್ತ್ಕೊಂತ ಇದ್ದೀರಿ. ಆ ಜಮೀನು ಕಿತ್ಕೊಳಕ್ಕೆ ನೋಡ್ತಾವ್ರೆ. ಮುರುಗೇಶಿ ರಾಣಿ ಇದ್ದಾಗಿನಿಂದ ನಾವು ಹೋರಾಟ ಮಾಡ್ತಾಯಿದ್ದೀರಿ. 13 ಹಳ್ಳಿವರೂ ಮುರುಗೇಶ್ ನೀರಾಣಿ ಇದ್ದಾಗಿನಿಂದನೂ ಅಲ್ಲಿ ಫ್ರೀಡಮ್ ಪಾರ್ಕಾಗಿ ಬಿದ್ಕೊಂಡಿದ್ದು, ರಾತ್ರಿಯೆಲ್ಲ ಅಲ್ಲೇ ಉಳ್ಕೊಂಡು ನೈಟು ಉಳ್ಕೊಂಡು ಊಟ ಇಲ್ಲ, ಉಪಚಾರ ಇಲ್ಲ, ನೀರಿಲ್ಲ, ನಿದ್ದೆಗಳಿಲ್ಲ, ಸೊಳ್ಳೆಗಳ ಕಚ್ಕೊಂಡು ವನವಾಸ ಮಾಡಿ ಹೋರಾಟ ಮಾಡ್ತಾಯಿದ್ದೀರಿ. ಒಬ್ಬ ಅಯ್ಯಪ್ಪನಕ 2 ಮಕ್ಕಳವ್ರೆ, ಹೆಂಡ್ತಿ ಅವಳೆ. ಅಂಥವ್ರಿಗೆ ಹೋರಾಟದಾಗ ಪೊಲೀಸ್ ನಾಯಿಗಳು ಅವರು, ಪೊಲೀಸವರಲ್ಲ, ಪೊಲೀಸ್ ನಾಯಿಗಳು ಎಳೆದ್ಲಾಡಿ ಒಯ್ದಲಾಡಿ ಕಣ್ಣೋಗಿಬಿಟ್ಟದೆ. ಇವಾಗ ಅಯ್ಯಪ್ಪನ ಹೆಂಡ್ರು ಮಕ್ಳಿಗೆ ಯಾರು ಆಗೋದು? ಸಿದ್ದರಾಮಯ್ಯನಿಗೂ ಹೆಣ್ಣು ಮಕ್ಕಳಿಲ್ಲ ನಮ್ಮಂಗೆ, KH ಮುನಿಗಿನಿಗೂ ಹೆಣ್ಣು ಮಕ್ಕಳಿಲ್ಲ ನಮ್ಮಂಗೆ. ಇದ್ದಿದ್ರೆ ಹೆಣ್ಣು ಒಂದೇ ಮಣ್ಣು ಒಂದೇ, ಇದ್ದಿದ್ರೆ ಕಷ್ಟ ಸುಖ ಹತ್ಕೊಳೋರು. ಅವರು ಅರ್ಥ ಮಾಡ್ಕೊಂಡಿಲ್ಲ. ಫ್ರೀಡಮ್ ಪಾರ್ಕಾಗ 3 ವರ್ಷದಾಗ ನಾವು ಹೋಗಿ ಹೋರಾಟ ಮಾಡ್ತಾಯಿದ್ದಾಗ ನಿಮ್ಮ ಬೆನ್ನಗಾಡೆ ನಾವು ಇದ್ದೀರಿ. ನಮ್ಮ ಸರ್ಕಾರ ಬಂದರೆ ನಿಮ್ಮದು ಭೂಮಿ ನಿಮ್ಗೆ ಉಳಿಸ್ತೀರಿ ಅಂಥೇಳಿದರು. ಹೌದೇನು ಅಂಥೇಳಿ ನಾವು ಓಟ್ ಹಾಕಿ ದೊಡ್ಡವ್ರನ್ನ ಚಿಕ್ಕವ್ರನ್ನ ದೊಡ್ಡವ್ರು ಮಾಡಿದ್ರಿ. ಹೌದು, ಸುಳ್ಳು ನಿಜನೇ ಇದು. ನಮ್ಮನಿಂದ ಅವ್ರು ಗೆದ್ದು ಇವಾಗ 5 ಬೇಡಿಕೆ ನಾವು ಕೊಟ್ಟಿದ್ದ ಮಾತು ನುಡಿದಿದ್ದೀರಿ. ಸುಳ್ಳೊಂದು ಹೇಳಲ್ಲ, ನುಡಿಯೋದು ನುಡ್ಕೊಂಡಿದ್ದೀರಿ. 5 ಬೇಡಿಕೆಗಳು ಅಂತ ಹೇಳ್ತಾವನ್ನೆಲ್ಲ ಸಿದ್ದರಾಮಯ್ಯನ. ಇದು ಇನ್ನೊಂದು ಬೇಡಿಕೆ, ಭೂಮಿ ನಾವು ಸತ್ರೂ ಅಷ್ಟೇ ಭೂಮಿ ಬಿಡಲ್ಲ. ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್. ನಾರಿಗಳಾಗಿ ಒನಕೆ ಓಬಾಮನ ಎತ್ಕೊಂಡಂಗೆ ಪರ್ಕಿಗಳು ಎತ್ಕೊಂಡು ಹೆಸರಿದ್ದು ಹೋಗ್ಬಿಡ್ಬೇಕು, ತಿಳಿಯೋದಾ? ಇಲ್ಲ ಹೋಗ್ಲಿ ಚಳ್ಳಕೆರೆ ಚಿತ್ರದುರ್ಗ ಆ ಕಡೆ ಹೋಗಿ ತಕ್ಕಂಡ್ಲಿ. ಮಸ್ತ್ಗೆ ನಮ್ಮ ಕಣ್ಣು ಎಷ್ಟು ನೋಟ ಇದೆ ಅಷ್ಟು ಬೈಲಿದೆ. ನಾವು ಇಷ್ಟು ಬೆಳೆ ಬೆಳೆದು ನಮ್ಮ ಜಮೀನು ಕಿತ್ಕೊಂಡು ನಾವು ಯಾಡ್ಕೆ ಹೋಗ್ಬೇಕು? ಹೆಣ್ಣು ಒಂದೇ ಮಣ್ಣು ಒಂದೇ. ಅರ್ಥ ಮಾಡ್ಕೇಳ್ರಿ ನೀವೇ. ಅವ್ರಿಗೇನೋ ಇನಾಸಿ ಕಾಲಕ್ಕೆ ವಿಪರೀತ ಬುದ್ಧಿ ಅಂತ ಬಂದದೆ, ತಿಳಿಯೋದಾ? ವಿಪರೀತ ಬುದ್ಧಿ ಬಂದದ್ದು ಇನಾಸಿ ಕಾಲಕ್ಕೆ ವಿಪರೀತ ಬುದ್ಧಿ. ಅವ್ರು ಹೊಟ್ಟಿಗೆ ಏನು ತಿಂತಾರೋ ಗೊತ್ತಿಲ್ಲ ನಮ್ಗೆ. ನಾವು ಬೆಳೆದಿದ್ದು ತಗೊಂಡೋಗಿ ಅಲ್ಲಿ ಹಾಕೋದು, ಅವ್ರು ತಿನ್ನೋದು. ನಾವು ಬೆಳೆದ್ರೆ ಕಸ, ಅವ್ರು ಕೊಂಡೋಕೆ ಹೋದ್ರೆ ರಸ. ನ್ಯಾಯವಾಗಿ ರೇಟ್ಗಳು ಹಾಕಿ ಕೊಡೋಲ್ಲ, ಅದನ್ನು ಕಿತ್ಕೊಳಕ್ಕೆ ನೋಡ್ತಾವ್ರೆ. ಆಳಕ್ಕೆ ಮನೆಗೊಂದು ಆಳಕ್ಕೆ ಕೆಲಸ ಕೊಡ್ತೀರಿ ಅಂತ ಹೇಳ್ತಾವ್ರೆ. ಕೆಲ್ಸಕ್ಕೆ ಹೋದ್ರೆ ಜಾಸ್ತಿ ಕೇಳ್ತಾರಲ್ಲ ದುಡ್ಡು, ಬೇಡ ಅಂತೇಳ್ಬಿಟ್ಟು ಎಲ್ಲ ಹಿಂದಿವ್ರನ್ನ ತಂದಾಕ್ಯಂಡವ್ರೆ. ಅವ್ರಿಗೆ 5,000 ಕೊಟ್ಟರೆ ಸಾಕು, 3,000 ಕೊಟ್ಟರೆ ಸಾಕು, ಅವ್ರಿಗೆ ಜೀವನ ಹರ್ಕಂತಾರ. ನಮ್ಮ ರೈತರನ್ನ ಜಾಸ್ತಿ ಕೇಳ್ತಾರೆ ನೋಡು, ಅದಕ್ಕೆ ಅವನು ಸೇರಿಸ್ಕೊಳಲ್ಲ. ಎಲ್ಲಿ ಅವ್ನು ಸಿದ್ದರಾಮಯ್ಯನು KH ಮುನಿಗಿನೂ ಅವ್ನು MT ಪಟೇಲ್ ಅಂತೆ. ಅವನು ಪಟೇಲ್ಗೆ ನಾನು ನಮ್ಮ ಅಟ್ಟೆ ಊರುಗಳು ಅವ್ರಿಗೆ ತಗಲಲ್ಲ. ನಂಜಪ್ಪ ನಲ್ಲಪ್ಪನಹಳ್ಳಿ. ನಾವು ಮೂಲತಃ ವ್ಯವಸಾಯದಿಂದ ಬದುಕಿರೋದು, ತಲಾಂತರದಿಂದ ವ್ಯವಸಾಯ ಮಾಡ್ಕೊಂಬಂದಿರೋ ಕುಟುಂಬ ನಮ್ಮದು. ಈಗ ನಮ್ಮ ಮನೆಯಲ್ಲಿ ಒಂದು ಸುಮಾರು 17-18 ಜನ ಇದ್ದೀರಿ. ನಮ್ಮದು ಒಂಥರ ಕೂಡು ಕುಟುಂಬ ಇದ್ದೀರಿ. ಈಗ ವ್ಯವಸಾಯ ನಮ್ಮ ಪ್ರಧಾನ ಆಗಿರೋದ್ರಿಂದ ನಾವು ಕೋಳಿ ಫಾರಮ್ ಇಟ್ಕೊಂಡಿದ್ದೀರಿ, ಹಸು ಕುರಿ ಇಟ್ಕೊಂಡಿದ್ದೀರಿ, ದ್ರಾಕ್ಷಿ, ಮಾವು, ತರಕಾರಿ, ಬಾಳೆ ಪ್ರತಿಯೊಂದು ಬೆಳೀತಾಯಿದ್ದೀವಿ. ಯಾವುದು ನಮ್ಮಲ್ಲಿ ಬೀಡು ಬಂಜರು ಭೂಮಿ ಇಲ್ಲ, ಎಲ್ಲ ಫಲವತ್ತಾದ ಭೂಮಿ. ಬೋರ್ವೆಲ್ ಹಾಕ್ಕೊಂಡು ನೀರಾವರಿ ಮಾಡ್ಕೊಂಡು ನಾವು ಸ್ವಂತ ದುಡಿಮೆಯಿಂದ ಸ್ವಂತ ಜೀವನದಲ್ಲಿ ಬದುಕ್ತಾಯಿದ್ದೀವಿ. ಇಂಥ ಫಲವತ್ತಾದ ಭೂಮಿನ ಕಿತ್ಕೊಳಕ್ಕೆ ಬಂದವರೆ, ನೋಟಿಸ್ ಕೊಟ್ಟವ್ರೆ. ನಾವು ಯಾವುದೇ ಕಾರಣಕ್ಕೂ ಕೊಡಲ್ಲ ಅಂಥೇಳಿ ಚನ್ನರಾಯಪಟ್ಟಣ ನಾಡ ಕಚೇರಿ ಮುಂಭಾಗ ಸುಮಾರು 1190ನೇ ದಿನಕ್ಕೆ ಹತ್ರ ದಾಟ್ತಾಯಿದ್ದೀವಿ, ಹೋರಾಟ ಮಾಡ್ತಾಯಿದ್ದೀರಿ. ಆದರೂ ಈ ಸರ್ಕಾರ ಯಾವುದೋ ಒಂದು ನಿರ್ಧಾರ ತಗೊಂಡು ರೈತರನ್ನ ನಾವು ಮುಕ್ತಿ ಕೊಡಬೇಕು ಅನ್ನೋ ಜ್ಞಾನ ಬಂದಿಲ್ಲ. 13 ಹಳ್ಳಿ ರೈತರು ನೋಟಿಸ್ ಬಂದು ಫಸ್ಟ್ ಡೇಯಿಂದ ಸ್ಟಾರ್ಟ್ ಮಾಡಿರೋ ನಮ್ಮ ಈ ಧರಣಿ ಏನಿದೆ, ಫಸ್ಟ್ ಡೇಯಿಂದ ಸ್ಟಾರ್ಟ್ ಮಾಡಿ ನಾವು ಎಲ್ಲ ಥರದ ಹೋರಾಟ ಮಾಡ್ಕೊಂಡು ಬಂದಿದ್ದೀರಿ. ನಾವು ಯಾಕಂದರೆ ಈ ಭೂಮಿ ಕಳ್ಕೊಂಡ್ರೆ ನಮ್ಗೆ ಬೇರೆ ಏನೂ ಗೊತ್ತಿಲ್ಲ, ನಾವು ಬೇರೆ ವ್ಯವಹಾರ ಮಾಡಿದಾರಲ್ಲ. ಭೂಮಿನಲ್ಲಿ ಬೆಳೆದು 4 ಜನ ಕೆಲಸ ಕೊಟ್ಟು 4 ಜನಕ್ಕೆ ಊಟ ಕೊಟ್ಟು ನಾವು ಬದುಕಂಥ ಜನ ನಾವು ಒಕ್ಕಲ್ತನದಲ್ಲಿ ಬಂದಿರೋದು.
ಆದ್ದರಿಂದ ಯಾವುದೇ ಕಾರಣಕ್ಕೂ ನಾವು ಭೂಮಿ ಕೊಡಲ್ಲ ಅಂತ ಒಂದು 9ರಿಂದ 13 ಹಳ್ಳಿಯಲ್ಲಿ ಕೂತಿದ್ದೀರಮ್ಮ. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಈಗ ನಮ್ಮ ಏರಿಯಾದಲ್ಲಿ ತಗೊಂಡಿದ್ದಾರೆ ಭೂಮಿ, ಏನೂ ಅಭಿವೃದ್ಧಿ ಮಾಡಿಲ್ಲ. ಅವರು ಅಭಿವೃದ್ಧಿ ಆಗಿದ್ದಾರೆ, ಭೂಮಿ ತಗೊಂಡು ಅಭಿವೃದ್ಧಿ ಆಗಿದ್ದಾರೆ ಅಷ್ಟೇ, ಏನೇನೂ ಅಭಿವೃದ್ಧಿ ಮಾಡಿಲ್ಲ. ಫಸ್ಟ್ ಏರ್ಪೋರ್ಟ್ ತಗೊಂಡ್ರು 5 ಲಕ್ಷ ಕೊಟ್ಟರು, ಆ 3 ಹಳ್ಳಿನ ಖಾಲಿ ಮಾಡಿಸಿದ್ರು. ಅವ್ರದ್ದು ಇವತ್ತು ಏನಾಗಿದ್ದಾರೆ ಅಂತ ಅವ್ರು ನೋಡೋರೇ ಇಲ್ಲ. ಅವ್ರ ನೆಲೆನೇ ಇಲ್ಲ ಪಾಪ, ನೆಲೆನೇ ಕಳ್ಕೊಂಡು ಎಲ್ಲೆಲ್ಲಿ ಹೋಗಿಬಿಟ್ರೋ ಏನಾಗ್ಬಿಟ್ರೋ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಅವ್ರು ಎಲ್ಲಿದ್ದಾರೆ ಅಂತ ಯಾರೋ ಸಮೀಕ್ಷೆ ಮಾಡಿದ್ದಾರೆ ಈ ಸರ್ಕಾರ? ಭೂಮಿ ಕಿತ್ಕೊಂಡು ಓಡಿಸಿದ್ರಲ್ಲ, ಅವ್ರಿಗೇನೋ ಜಾಗ ಕೊಟ್ರ? ಆ ಪರಿಸ್ಥಿತಿ ಏನಾಗಿದೆ ನೋಡಿದಾರ? ಎರಡನೇದು ನಮ್ಗೆ ಆ ಬಟ್ರಮಾರಳ್ಳಿ ತಗೊಂಡ್ರು, ಅವ್ರಿಗೊಂದಷ್ಟು ಕಾಸು ಕೈ ಹಾಕಿದ್ರು. ಅದನ್ನ ಜಮೀನು ಇನ್ನೂ 3ನೇ 1 ಭಾಗ ಫ್ಯಾಕ್ಟ್ರಿ ಆಗಿದೆ ಅಲ್ಲಿ ಅಷ್ಟೇ, ಇನ್ನು 2 ಭಾಗ ಖಾಲಿ ಇದೆ. ಅಲ್ಲೆಲ್ಲ ಅಭಿವೃದ್ಧಿ ಯಾಕೆ ಮಾಡಿಲ್ಲ ಇವರು? ಅಲ್ಲಿನ ಜನ ಏನಾಗಿದ್ದಾರೆ ಗುರುತಿಸಿದ್ದಾರೆ, ಅಲ್ಲಿನ ಜನ ಇವತ್ತು ಬಿಕಾರಿಗಳಾಗಿದ್ದಾರೆ. ಅಷ್ಟು ಕಾಸು ಕೈ ಹಾಕಿದ್ರು, ಆ ಕಾಸು ಎಲ್ಲೋಯ್ತೋ ಏನಾಯ್ತೋ ಗೊತ್ತಿಲ್ಲ, ಅವರೆಲ್ಲ ಬಿಕಾರಿಗಳಾಗಿ ಕೂತಿದ್ದಾರೆ. 3ನೇದು ಅಳ್ಳೂರು ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಅಂತೇಳಿ ಇಲ್ಲಿ ತಗೊಂಡ್ರು. ಅಳ್ಳೂರು, ಪೋಲ್ನಹಳ್ಳಿ, ಮುದ್ದೇನಹಳ್ಳಿ, ಪಾಳ್ಯ, ನಾಗನಾಥನಹಳ್ಳಿ 5 ಗ್ರಾಮದಲ್ಲಿ ತಗೊಂಡ್ರು. ಅಲ್ಲಿ ನಾವು ಕಣ್ಣಾಗಿ ನೋಡ್ತಾ ಇದ್ದೀರಿ ಇವತ್ತು ಆ ಪರಿಸ್ಥಿತಿ. ಅವ್ರ ಭೂಮಿ, ಅವ್ರ ಮನೆಯಿಂದ ಹೆಜ್ಜೆ ಇಟ್ಟರೆ ಕಾಂಕ್ರೀಟ್ ರೋಡಲ್ಲಿ ಹೋಗ್ಬೇಕು, ಸುತ್ತು ಕಾಂಪೌಂಡ್ಗಳು, ಆ ಕಾಂಪೌಂಡ್ ನೋಡಬೇಕು. ಒಂದು ಕುರಿ ಮೇಯ್ಸಂಗಿಲ್ಲ, ಮೇಕೆ ಮೇಯ್ಸಂಗಿಲ್ಲ, ಹಸು ಮೇಯ್ಸಂಗಿಲ್ಲ. ಅವ್ರ ಜೀವನಕ್ಕೆ ಅಲ್ಲಿ ಯಾವುದೂ ವ್ಯವಸಾಯಗಾರ ಕೆಲಸ ಕೊಡೋರು ಇಲ್ಲ ಅಲ್ಲಿ. ಅಷ್ಟು ಕುಟುಂಬಗಳು ಇವತ್ತು ಅಲಿತಾ ಇದ್ದಾರೆ. ಅವಾಗ ಈಗಲೇ ಅವ್ರಿಗೆ ಆಹಾರ ಭದ್ರತೆ ಇಲ್ಲ. ಅವ್ರ ಪರಿಸ್ಥಿತಿ ನೋಡಿ ನಾವು ಯಾವುದೇ ಕಾರಣಕ್ಕೂ ಭೂಮಿ ಕೊಡಲ್ಲ ಅಂಥೇಳಿ ಎಲ್ಲ ಹಳ್ಳಿಗಳವರು ಒಗ್ಗಟ್ಟಾಗಿ ಈ ಹೋರಾಟ ಮುಂದುವರಿಸ್ತಾ ಇದ್ದೀವಿ ನಾವು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.